ಮೈಸೂರಿನ ಮೂಡಾ ಹಗರಣ ಕಳೆದ 4-5 ದಿನಗಳಿಂದ ವಿಪರೀತವಾಗಿ ಸದ್ದು ಮಾಡ್ತಾ ಇರತಕ್ಕಂಥ ಈ ಹಗರಣದ ಮತ್ತೊಂದು ಸ್ಫೋಟಕ ಸುದ್ದಿ ಈಗ ಬಯಲಾಗ್ತಾ ಇದೆ. ಭೂ ಮಾಲೀಕರಿಗೆ ಪರಿಹಾರ ಕೊಡೋದ್ರ ಬದಲಿ ನಿವೇಶನ ಅಂತ ಆಗಿತ್ತಂತೆ. ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆಯಿಂದ 1,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಿವೇಶನ ಹಂಚಿಕೆಯಿಂದ ಅದರ ಬದಲು ಪರಿಹಾರ ದುಡ್ಡೇ ಕೊಟ್ಟುಬಿಡ್ಬೋದಾಗಿತ್ತು. ಪ್ರಾಧಿಕಾರ ಮತ್ತು ಸರ್ಕಾರಕ್ಕೆ ನಷ್ಟವಾಗಿರ್ತಕ್ಕಂಥ ಹಣ 1,000 ಕೋಟಿ. ಇದು ನಾವು ಹೇಳ್ತಾ ಇರೋದಲ್ಲ, ಮೈಸೂರು ಜಿಲ್ಲಾಧಿಕಾರಿಗಳೇ ಬರೆದ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಸರ್ಕಾರದ ಕಾರ್ಯದರ್ಶಿಗೆ, ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಉಲ್ಲೇಖ ಆಗಿರೋದು 1,000 ಕೋಟಿ ನಷ್ಟ ಆಗಿದೆ. ಸೊ ಏನು ಡೀಟೇಲ್ಸ್ ಅದು ಅಂತ ನೋಡೋಣ ಬನ್ನಿ. ಮುಡಾ 50-50 ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್, 1,000 ಕೋಟಿ ನಷ್ಟ ಬಗ್ಗೆ ಆಗಿನ ಡಿಸಿ ವರದಿ. ಕಳೆದ 1 ವಾರದಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ. ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಇಲ್ಲಿ ತನಕ ಕೇವಲ ಬಾಯಿ ಮಾತಿನಲ್ಲಿತ್ತು. ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ದಾಖಲೆ ಮೂಲಕ ಇದು ಅಧಿಕೃತವಾಗ್ತಾ ಇದೆ. 100 200 1,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಅಂಶ ಈಗ ಬಯಲಾಗಿದೆ. ಈ ಅಂಶವನ್ನ ಬಯಲು ಮಾಡಿರೋದು ಬೇರೆ ಯಾರೂ ಅಲ್ಲ, ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಕೆ.ವಿ. ರಾಜೇಂದ್ರ. ನಿನ್ನೆ ತನಕ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣದ ಬಗ್ಗೆ ಕಳೆದ ವರ್ಷದ ನವೆಂಬರ್ನಲ್ಲಿ ವಿವರವಾದಂತಹ ಪತ್ರ ಬರೆದು ಸರ್ಕಾರಕ್ಕೆ ತಿಳಿಸಿದ್ದಾರೆ. ಈ ಪತ್ರದಲ್ಲಿ ಒಟ್ಟಾರೆ ಅವ್ಯವಹಾರದಿಂದ ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ತಿಳಿಸಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಿನ್ನೆಯವರೆಗೂ ಕೂಡ ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು 2023 ನವೆಂಬರ್ ತಿಂಗಳಿನಲ್ಲೇ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂಥ ಎಲ್ಲ ಅವ್ಯವಹಾರಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ಅದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ ಅನ್ನೋಂಥದ್ದನ್ನು ಕೂಡ ತಿಳಿಸ್ತಾರೆ. ಅವರ ಇಡೀ ಪತ್ರದ ಒಟ್ಟಾರೆ ಸಾರಾಂಶದ ಪ್ರಕಾರವಾಗಿ ಇಲ್ಲಿ ನಡೆದಿರುವಂಥ ನಿಯಮ ಬಾಹಿರ ಚಟುವಟಿಕೆಗಳ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ 1,000 ಕೋಟಿಯಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ನಮೂದನೆ ಮಾಡಿದ್ದಾರೆ. ದಿನಾಂಕ 27/11/2023 ಸರ್ಕಾರಕ್ಕೆ ಬರೆದಂತಹ ಪತ್ರದಲ್ಲಿ ಮುಡಾ ಅಕ್ರಮದ ಕುರಿತು ಹಲವು ಲೋಪದೋಷಗಳನ್ನು ಕೋಟ್ ಮಾಡಿ ಹಾಗೂ ಯಾರ್ಯಾರ ಅವಧಿಯಲ್ಲಿ ಹಗರಣ ನಡೆದಿದೆ ಎಂಬ ಹೆಸರು ಸಮೇತ ನಮೂದು ಮಾಡಿದ್ದಾರೆ. ಇನ್ನು ಡಿಸಿ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. 50-50 ಸೈಟ್ ಹಂಚಿಕೆ, 1,000 ಕೋಟಿ ನಷ್ಟ. ಮುಡಾ ಸರ್ಕಾರದ ಬೊಕ್ಕಸಕ್ಕೆ 1,000 ಕೋಟಿ ನಷ್ಟ. ನಷ್ಟಕ್ಕೆ ಕಾರಣವಾದ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡಲಾಗಿದೆ. ಎಚ್.ವಿ. ರಾಜೀವ್ ಹಿಂದಿನ ಪ್ರಾಧಿಕಾರದ ಅಧ್ಯಕ್ಷರು, ಯಶಸ್ವಿ ಸೋಮಶೇಖರ್ ಹಿಂದಿನ ಪ್ರಾಧಿಕಾರದ ಅಧ್ಯಕ್ಷ, ಡಿ.ವಿ. ನಟೇಶ್ ಹಿಂದಿನ ಆಯುಕ್ತ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರು ಬರೆದಿರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಅಧಿಕಾರಿಗಳ ಹೆಸರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ ಹಿಂದಿನ ಆಯುಕ್ತರಾಗಿದ್ದಂತಹ ನಟೇಶ್ ಅವರಿರ್ಬೋದು, ದಿನೇಶ್ ಕುಮಾರ್ ಅವರಿರ್ಬೋದು, ಅಥವಾ ಸರ್ವೆ ಇಲಾಖೆ ಅಧಿಕಾರಿಗಳಿರ್ಬೋದು, ಈ ಎಲ್ಲ ಹೆಸರುಗಳನ್ನು ನಮೂದು ಮಾಡ್ತಾರೆ. ಅದರ ಜೊತೆಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಎಚ್.ವಿ. ರಾಜೀವ್ ಮತ್ತು ಯಶಸ್ವಿನಿ ಸೋಮಶೇಖರ್, ಹೀಗೆ ಪ್ರತಿಯೊಬ್ಬರ ಹೆಸರುಗಳನ್ನು ನಮೂದು ಮಾಡಿ ಇಂತಿಂಥವರ ಕಾಲಘಟ್ಟದಲ್ಲಿ ಈ ರೀತಿಯಾದಂತಹ ಅವ್ಯವಹಾರಗಳು ನಡೆದಿದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ 50-50 ಅನುಪಾತದ ಹೆಸರಿನಲ್ಲಿ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಈ ಒಂದು ಪ್ರಾಧಿಕಾರದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ. ಇನ್ನು ಸರ್ಕಾರಕ್ಕೆ ಡಿಸಿ ಬರೆದಿರುವಂತಹ ಪತ್ರ ಬಹಿರಂಗ ಬೆನ್ನಲ್ಲೇ ಡಿಸಿ ರಾಜೇಂದ್ರರನ್ನ ತರಾತುರಿಯಲ್ಲಿ ವರ್ಗಾವಣೆ ಮಾಡಿರುವುದನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಕುಟುಂಬ ಭಾಗಿಯಾಗಿದ್ದು ಸಿಬಿಐ ತನಿಖೆ ನಡೆಸಬೇಕು ಅಂತ ಜೋಶಿ ಒತ್ತಾಯಿಸುತ್ತಾರೆ. 5 ಲಕ್ಷ ಬೆಲೆ ಬಾಳುವಂತಹ ಜಮೀನಿಗೆ ಸಿಎಂ 62 ಕೋಟಿ ಕೇಳ್ತಾ ಇರೋದು ಎಷ್ಟು ಸರಿ ಅಂತ ಮೇಲ್ಮನೆ ಸದಸ್ಯ ರವಿಕುಮಾರ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದರೆ ಇದನ್ನು CBIಗೆ ವಹಿಸಬೇಕು. ಭಾಳ ಬುದ್ಧಿವಂತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 4-5 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕಂಥ ಅವತ್ತಿನ ಜಮೀನನ್ನು ನೀವು ಮೂಡಕ್ಕೆ ಕೊಟ್ಟು ಈಗ 62 ಕೋಟಿ ರೂಪಾಯಿ ಕೇಳ್ತಾ ಇದ್ದೀರಲ್ಲ, ಹಿಂಗೆ ಇಡೀ ರಾಜ್ಯದಲ್ಲಿ
ಜಮೀನುಗಳನ್ನು ಕೊಟ್ಟಿದ್ದಾರೆ 5 ಲಕ್ಷಕ್ಕೆ 10 ಲಕ್ಷಕ್ಕೆ 20 ಲಕ್ಷಕ್ಕೆ. ಆ ಎಲ್ಲ ರೈತರು ಇವತ್ತು ನಮಗೂ ಕೂಡ ಕೋಟಿಗಟ್ಟಲೆ ಹಣ ಬರಬೇಕು ಕೊಡಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ? ಇನ್ನು ಇದೆಲ್ಲದರ ಮಧ್ಯೆ ಬಿಜೆಪಿ ಹೈಕಮಾಂಡ್ ಕೂಡ ಅಖಾಡಕ್ಕಿಳಿದಿದೆ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಆಯಿತು, ಎಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ, ಇವೆಲ್ಲದರ ಬಗ್ಗೆ ವರದಿ ಕೊಡುವಂತೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ರವಾನಿಸಿದೆ. ಒಟ್ನಲ್ಲಿ ಮುಡಾ ಹಗರಣ ದಿನಕ್ಕೊಂದು ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದು ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.